ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಚೆಂಡು ಹೂವಿನ ಕೃಷಿ ಪ್ರಾರಂಭ ಮಾಡುವ ಮುಂಚೆ ಚೆಂಡು ಹೂವಿನ ಕೃಷಿಯಲ್ಲಿ ಬೇಸಲ್ ಡೋಸ್ ತುಂಬಾನೇ ಇಂಪಾರ್ಟೆಂಟು. ಪ್ರಾರಂಭದಿಂದ ಚೆಂಡು ಹೂವಿನಲ್ಲಿ ಹೆಚ್ಚಿನ ಬೆಳವಣಿಗೆ ಸಲುವಾಗಿ ಹಾಗೂ ಅಧಿಕ ಇಳುವರಿಯನ್ನು ಪಡೆದುಕೊಳ್ಳಲು ತಾವು ಬೇಸಲ್ ಡೋಸ್ ಅನ್ನ ಬಳಸಬೇಕು. ಈಗ ಬೇಸಲ್ ಡೋಸ್ದಲ್ಲಿ ತಾವು ಏನು ಮಾಡಬೇಕು? ರಸಗೊಬ್ಬರದಲ್ಲಿ ತಾವು DAP 2 ಚೀಲ, ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಚೀಲ, MOP 1 ಚೀಲ, ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸಲ್ಫರ್ ಕಾಂಬಿನೇಷನ್ ಇರುವ 1 ಚೀಲ, ಮೈಕ್ರೋ ನ್ಯೂಟ್ರಿಯೆಂಟ್ 50 kg, ಆಮೇಲೆ ಹ್ಯೂಮಿಕ್ ಆಸಿಡ್ 10 kg, ಅದರ ಜೊತೆಗೆ ಬೋರಾನ್ 2 kg. ಈ ತರಹ ತಾವು ಈ ಎಲ್ಲ ರಸಗೊಬ್ಬರಗಳನ್ನ 4 ವರ್ಮಿ ಕಾಂಪೋಸ್ಟ್ ಬ್ಯಾಗ್ ಜೊತೆ ಮಿಕ್ಸ್ ಮಾಡಿ ಆಮೇಲೆ ತಾವು ಬೇಸಲ್ ಡೋಸ್ ದಲ್ಲಿ ಯೂಸ್ ಮಾಡಬೇಕು. ಬೇಸಲ್ ಡೋಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸಲ್ ಡೋಸ್ ದಿಂದ ನಾವು ಚೆಂಡು ಹೂವಿಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನ ನಾವು ಡೈರೆಕ್ಟ್ ಆಗಿ ಕೊಡಬಹುದು. ಅದರ ಸಲುವಾಗಿ ಬೇಸಲ್ ಡೋಸ್ ಯೂಸ್ ಮಾಡುವುದರಿಂದ ಚೆಂಡು ಹೂವಿನ ಕೃಷಿಯಲ್ಲಿ ಅಧಿಕವಾದ ಇಳುವರಿಯು ಬರುತ್ತೆ. ಅದರ ಸಲುವಾಗಿ ತಾವು ಅಧಿಕ ಇಳುವರಿ ಸಲುವಾಗಿ ಹಾಗೂ ಚೆಂಡು ಹೂವಿನ ಕೃಷಿಯ ಪ್ರಾರಂಭದಿಂದಲೇ ಬೆಳವಣಿಗೆ ಸಲುವಾಗಿ ಫಾಸ್ಟ್ ಗ್ರೋತ್ ಆಗಲು ಈ ಬೇಸಲ್ ಡೋಸ್ ತುಂಬಾನೇ ಇಂಪಾರ್ಟೆಂಟು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.